ಅದು ಈಗಲ್ಲಪ್ಪ ಮಾಡಿರೋದು, ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಬಿಜೆಪಿ ಸರ್ಕಾರದಾಗ ಬಂದಿದ್ದು, ಕಾಂಗ್ರೆಸ್ ಸರ್ಕಾರದಾಗ ಬಂದಿದ್ದು. ಆದ್ರೆ ನನಗೆ ದೊಡ್ಡಬಳ್ಳಾಪುರಕ್ಕೆ ಮೊದಲನೇ ಬಾರಿ ನೀರು ಬಂದಿದ್ರಲ್ಲ, ದೊಡ್ಡಬಳ್ಳಾಪುರಕ್ಕೆ ಬಂದವರಲ್ಲ. ಈ ಮುಖಾಂತರ ಡಿ ಕೆ ಶಿವಕುಮಾರ್ ಏನ್ ಹೇಳ್ತೀರಾ? ಯಾರೇ ಆಗಿದೆ ಅಧಿಕಾರಿ ಅಂತ ನಾವು ಹೇಳಲ್ಲ, ಬಿಜೆಪಿ ಕಾಂಗ್ರೆಸ್ ದಳ ಅಂತಲ್ಲ. ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವರು ಒಳ್ಳೆ. ಇಲ್ಲಿ ಡಿ ರಾಜಮುಂಡರಾಜು ಇರೋದಾಗ ಅದನ್ನ ಕೈಲಾದಷ್ಟು ಮಾಡ್ತಾವನೆ, ಮಾಡ್ತಾ ಇಲ್ಲ ಅಂತ ನಾವು ಹೇಳಕ್ಕಾಗ. ಕೆಜೆ ಜಾಗೃತಿ ಈ ಕಾರ್ಯಕ್ರಮಗಳು ಮಾಡಿರೋದು ಎಷ್ಟು ಪಟ್ಟಿಗೆ ಖುಷಿ ಅನ್ಸುತ್ತೆ? ತುಂಬಾ ಒಳ್ಳೆ ಸರ್, ತುಂಬಾ ಖುಷಿ ಪಡುತ್ತೆ ರೈತರಿಗೆ. ಒಬ್ಬ ದಿನ ಇನ್ನೊಂದು ಮೊದಲು ಅವ್ರು ಏನು ಕೊಟ್ಟರೋ ಬಿಟ್ಟರೋ ತಂದೋರಂತೂ ಯಾರೋ ಗೊತ್ತಿಲ್ಲ. ಹಿಂಬಾಲಕರನ್ನ ಕೈ ಬಿಟ್ಟರು, ಜನ ಯೋಚನೆ ಮಾಡಿದ್ರು ಸೋಲಿಸಿದ್ರು ಅಷ್ಟೇ. ಈಗ ಸದ್ಯಕ್ಕೆ ಸರ್ಕಾರದಿಂದ ಹೇಳಿದೆ ನಾನು, ಸರ್ ಬನ್ರಿ ಕೊರೋನಾದಲ್ಲಿ ಜನರಿಗೆ ಸಹಾಯ ಮಾಡಬೇಕು. ಇವತ್ತಿರುತ್ತೆ ರಾಜಕೀಯ ಹೋಗುತ್ತೆ, ಜನರ ಕಷ್ಟ ಸುಖ ನೋಡಬೇಕು. ನೋಡಿದಾಗ ಗುದ್ಲಿ ಪೂಜೆ ಆಗೈತಲ್ಲ, ಗುದ್ಲಿ ಪೂಜೆ ಆದಿನಾಗ ಆಗ್ಬಿಡ್ತೈತಾ? ದುಡ್ಡು ಕೊಡೋದು ಬೇಡ ಅವ್ರಿಗೆ. ನಮ್ಮ ರಾಜಕೀಯದ ಏನು ಇನ್ನೂ ಮಾಡೇ ಇಲ್ಲ ಇವಾಗ. ಇಲ್ಲ ನಿಲ್ಸಾಕವ್ರು ಇಲ್ಲ ಕೆಲಸ ಮಾಡ್ತಾರೆ, ರೋಡ್ ಈ ಕಡೆ ಇವ್ರೊಬ್ಬರಿಗೆ ಕೆಲಸ ಮಾಡ್ತಾವ್ರೆ. ಎಷ್ಟೇ ದುಡ್ಡು ಅಂದ್ರೆ ಚರ್ಚೆ ಯಾಕೆ ಮಾಡ್ತಾ ಇದ್ದೀರಾ ನೀವು? ಮಾಡ್ರಿ. ನಾನು ನೀನ್ ಹೇಳಿದ್ ನಾನು ಹೇಳಿದೆ, ನಮ್ಗೆ 2000 ಬೇಕಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಬೇಕು. ಬೇಡ ಅಂತ ಹೇಳಿದ್ರು ನನಗೆ ಬಡವ ನನಗೆ ಬೇಕು. ಅಲ್ಲ ನಿನ್ನ ಹಕ್ಕು ನೀನು ಮಾತಾಡಿ ಅಂತ ನಾನು ಹೇಳಿದ ರಮೇಶ್ ಮಾಡಿಸ್ಬೋದು, ಯಾಕೆ ಅಂತಂದ್ರೆ ನಾನು ಇವಾಗ 2000 ಬೇಕಿಲ್ಲ ಅಂದಿರ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ನಾವು ಬೇಡ ಅಂತ ಹೇಳಿದ್ರೆ ಅನುಕೂಲ ಇಲ್ಲ ಅಂದಲ್ಲ ನೀನು, ಅನುಕೂಲ ಇಲ್ಲ ಅಂದಲ್ಲಪ್ಪ. ಅನುಕೂಲ ಇಲ್ಲ ಅನ್ನಬಾರ್ದು, ಅನುಕೂಲ ಐತೇನೆ ಐತೆ. 2000 ಬೇಡ ಅಂದ್ಮೇಲೆ ಹಾಕ್ಸ್ಕೊಬಾರ್ದು. ಈಗ ಬಸ್ ಸೇವೆ ಬೇಕಿಲ್ಲ, ಇನ್ನೊಂದು ಬೇಕಿಲ್ಲ. ನಿನಗೆ ಬೇಕಿಲ್ಲ, ನಿನ್ನ ಹತ್ರ ದುಡ್ಡು ಐತಿ, ನಿನಗೆ ಬೇಕಿಲ್ಲ. ನನ್ನ ಹತ್ರ ದುಡ್ಡಿಲ್ಲ, ನನ್ಗೆ ಬೇಕು. ಬಡವರಿಗೆ ಅನುಕೂಲ ಆಗೋದಿಲ್ಲ ಅಂತ ಹೇಳಿಲ್ಲ. ಹೇಳ್ತಾ ಇರೋದು ಒಂದ್ ಕಡೆ ಕಿತ್ಕೊಂಡು ಒಂದ್ ಕಡೆ ಕೊಡ್ತಾ ಇದೀರಿ, ಜಾಸ್ತಿ ಮಾಡಿ ಸರ್ಕಾರ 6 ತಿಂಗಳು ಉಚಿತ ಯೋಜನೆ ತಂದು ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದೀರಿ ಅಂತ ಯಾವುದಿಲ್ಲ. ನಾವು ದುರಂಕಾರವಾಗಿ ಮಾತಾಡೋದು ಅಷ್ಟೇ. ಅದು ಶಿವಕುಮಾರ್ ಡಿಸಿಎಂ ಡಿ ಕೆ ಶಿವಕುಮಾರ್ ದೊಡ್ಡಬಳ್ಳಾಪುರ ಡಿ ಕೆ ಶಿವಕುಮಾರ್ ಏನ್ ಹೇಳ್ತೀರಾ? ಒಳ್ಳೇದು ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಅದು ಮಾಡ್ಲಿ. 10 ಕೆರೆ ತುಂಬ್ತಾರೆ, 10 ಜನ ಹಳ್ಳಿಗೆ ಅನುಕೂಲ ಆದ. ಅದು ಈಗಲ್ಲಪ್ಪ ಮಾಡಿರೋದು, ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಬಿಜೆಪಿ ಸರ್ಕಾರದಾಗ ಬಂದಿದ್ದು, ಕಾಂಗ್ರೆಸ್ ಸರ್ಕಾರದಾಗ ಬಂದಿದ್ದು. ಯಾರು ಹೇಳೋ ಬಂದಿದ್ದು? ಆಯ್ತಾ? ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೇಂದ್ರ ಕೇಂದ್ರ ಸರ್ಕಾರದ ಅಲ್ಲ. ಎತ್ತನೊಳೆ ಯೋಜನೆ ತಂದಿದ್ದು ಯಾರು ತಂದಿದ್ದು ಹೇಳು ನೋಡೋಣ. ವೀರಪ್ಪ ತಂದಿದ್ದು ಕಾಂಗ್ರೆಸ್ ಸರ್ಕಾರದಾಗ ತಂದಿರೋದು, ಬಿಜೆಪಿ ಸರ್ಕಾರ ಬಂತದು. ವೀರಪ್ಪ ಮೊಯ್ಲಿ ಸರ್ಕಾರ ಮೈಲಿನ ಅಷ್ಟು ಹಾಕಿರೋದು. ಆಗಿರ್ಲಿಲ್ಲ ಮತ್ತೆ ಇಲ್ದಿರಲ್ಲ ಹೇಳ್ತೀರಾ ನೀವು ಬಿಜೆಪಿ ಅವ್ರು ಮಾಡಿದ್ದು ಅಂತ. ಡಿ ಕೆ ಶಿವಕುಮಾರ್ ರಾಜರೋಷ ಹೇಳಿದ್ದಾರೆ, ದೊಡ್ಡಬಳ್ಳಾಪುರ ನನಗೆ ಮುಖ್ಯ, ಆದ್ರೆ ನನಗೆ ದೊಡ್ಡಬಳ್ಳಾಪುರಕ್ಕೆ ಮೊದಲನೇ ಬಾರಿ ನೀರು ಬಂದಿದ್ರಲ್ಲ, ದೊಡ್ಡಬಳ್ಳಾಪುರಕ್ಕೆ ಬಂದವರಲ್ಲ. ಈ ಮುಖಾಂತರ ಡಿ ಕೆ ಶಿವಕುಮಾರ್ ಏನ್ ಹೇಳ್ತೀರಾ? ಒಳ್ಳೇದು ಮಾಡೋರು ಸರ್, ಅದು ಒಳ್ಳೇದು ಹೇಳ್ತೀವಿ. ಅವ್ರು ಏನಾರು ಆಗಿದೆ, ನಮ್ಗೆ ಎತ್ತಿನೊಳೆ ಆಗೈತೆ, ಎತ್ತಿನೊಳಗಿಂದ ಯಾಕೆ ಯಾರು ಬಿಡ್ತಾರೋ ನೀರು ಗೊತ್ತಿಲ್ಲ, ಒಟ್ಟಾಗಿ ಅನುಕೂಲ ಆಗೈತೆ ಜನಕ್ಕೆ. ಮತ್ತೆ ಇದೇ ರೀತಿ ಕೆಜೆ ಜಾರ್ಜ್ ಅವರು ಕೂಡ ಇಲ್ಲಿ ದೊಡ್ಡಬಳ್ಳಾಪುರದ ನೀರಿನ ವ್ಯವಸ್ಥೆ, ಸುವರ್ಣ ನದಿ ಕಡಿಮೆ, ನೀರಿನ ವ್ಯವಸ್ಥೆ ಕಡಿಮೆ ಅಂದ್ಬಿಟ್ಟು ಗೌರಿಬಿದನೂರು ಹತ್ರ ಒಂದು ಸೋಲಾರ್ ಮೋಟರ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಮೊನ್ನೆ ಕೂಡ ಲೋಕಾರ್ಪಣೆ ಆಗಿದೆ. ಈ ವಿಚಾರವಾಗಿ ಕರೆಂಟ್ ಉತ್ಪಾದನೆಗೆ ಜಾಸ್ತಿ ಆಗಿರುತ್ತೆ, ಸೋಲಾರ್ ಜಾಸ್ತಿ ರೈತರು ಬೆಳೀಲಿ ಕೆಜೆ ಜಾರ್ಜ್ ಅವ್ರು ಮಾಡಿದ್ದಾರೆ. ಅವೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ. ಯಾರೇ ಆಗಿದೆ ಅಧಿಕಾರಿ ಅಂತ ನಾವು ಹೇಳಲ್ಲ, ಬಿಜೆಪಿ ಕಾಂಗ್ರೆಸ್ ದಳ ಅಂತಲ್ಲ. ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವರು ಒಳ್ಳೆ. ಇಲ್ಲಿ ಡಿ ರಾಜಮುಂಡರಾಜು ಇರೋದಾಗ ಅದನ್ನ ಕೈಲಾದಷ್ಟು ಮಾಡ್ತಾವನೆ, ಮಾಡ್ತಾ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಏನು ಒಂದು ಸೈಟೇ, ಒಂದು ರೋಡೇ ಆಗಿರ್ಬೋದು, ಏನೇ ಆಗಿದ್ದು ಮಾಡ್ತಾವನೆ. ಅದನ್ನ ನಾವು ಕೆಟ್ಟಿದ್ದು ಅದನ್ನ ಮಾಡಿಲ್ಲ ಅಂತ ಹೇಳಕ್ಕೆ ನಮ್ಮಿಂದ ಆಗಲ್ಲ, ಸಾಧ್ಯನೂ ಇಲ್ಲ. ಅದು ಈಗ ಮುಂಬರುವ MLA ಆಗಿರ್ಬೋದು, MP ಗಳು ಯಾರೇ ಆಗಿರ್ಬೋದು, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯವರು. ನಮ್ಮ ಚಾನಲ್ ಮುಖಾಂತರ ಅವ್ರಿಗೆ ಏನು ಎಚ್ಚರಿಕೆ ಕೊಡ್ತಾರೆ? ಯಾಕಂದ್ರೆ ನಮ್ಗೆ ಇದು ಅನುದಾನ ಬೇಕು ಅಂತ ಪ್ರಶ್ನೆ ಅದಕ್ಕೆ ಕೇಳೋದು ಅಧಿಕಾರ ಅಂದ್ರೆ ಇವಾಗ ಅಂದ್ರೆ ನಮ್ಮ ರೈತರಿಗೆ ಒಳ್ಳೇದು. ಏನೋ ಒಂದು ಕರೆಂಟಿಂದೋ ಇಲ್ಲ ಒಂದು ನೀರಿಂದೋ ಇಲ್ಲ ಒಂದು ಪಂಪ್ ಸೆಟ್ ಕಮ್ಮಿ ರೇಟ್ ಮಾಡಿ ಕೊಟ್ಟರೆ ಅದೇ ಒಳ್ಳೆ. ಕರೆಂಟ್ ರೈತರಿಗೆ ಜಾಸ್ತಿ ವ್ಯವಸ್ಥೆ 2 ಅವರ್ 3 ಅವರ್ ಜಾಸ್ತಿ ರೈತರಿಗೆ ಮೇನ್ ಇಂಪಾರ್ಟೆಂಟ್ ಮುಖ್ಯವಾಗಿ ಇರೋದು ರೈತರಿಗೆ ಕರೆಂಟ್ ವ್ಯವಸ್ಥೆ ಇರೋದ್ರಿಂದ ಪಂಪ್ ಸೆಟ್ ಕರೆಂಟ್ ಮಾತ್ರ ಒಂದು 4 ಅವರ್ ಜಾಸ್ತಿನೇ ಕೊಡ್ಬೇಕು ಅಂತ ಕೇಳ್ತೀವಿ. ಈ ಉದ್ದೇಶ ಕುಸುಮ್ ಶ್ರೀ ಯೋಜನೆಯಲ್ಲಿ ಸರ್, ಇದೇ ಉದ್ದೇಶ ಕೆಜೆ ಜಾರ್ಜ್ ಅವರು ಒಂದು ಅದೇ ಸೋಲಾರ್ದು ಮಾಡ್ತಾವ್ರೆ, ಬೆಲ್ಲುಜ್ಜನ್ ಕಡೆ ಮಾಡ್ತಾವ್ರೆ ಇವಾಗ. ಕೆಜೆ ಜಾರ್ಜ್ ಅವರು ಈ ಕಾರ್ಯಕ್ರಮಗಳು ಮಾಡಿರೋದು ಎಷ್ಟು ಪಟ್ಟಿಗೆ ಖುಷಿ ಅನ್ಸುತ್ತೆ? ತುಂಬಾ ಒಳ್ಳೆ ಸರ್, ತುಂಬಾ ಖುಷಿ ಪಡುತ್ತೆ. ರೈತರಿಗೆ ಒಳ್ಳೇದಾದ್ಮೇಲೆ ರೈತರು ಮತ್ತೆ ಸೈನಿಕರು ಈ ದೇಶದ ಬೆನ್ನೆಲುಬು ಅವರು. ಅವರಿದ್ರೆ ಎಲ್ಲಾ ಜನರಿಗೂ ಒಳ್ಳೇದಾಗುತ್ತೆ. ಯಾವುದೇ ವಿಚಾರದಲ್ಲಿ ರೈತರಿಗೂ ಸೈನಿಕರಿಗೆ ಒಳ್ಳೆ ಉತ್ತೇಜನ ಕೊಡ್ಬೇಕು.
ಅಷ್ಟೇ. ಸರ್, ಇನ್ನು ಧೀರಜ್ ಮುನ್ರಾಜ್ ಬಂದ ಮೇಲೆ ಏನ್ ಕೆಲಸ, ಹೊಸ ಕೆಲಸ ಏನ್ ಆಗ್ತಾ ಇದೆ? ಈ ಹಿಂದೆ ವೆಂಕಟರಮಣಪ್ಪ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಕಾಂಗ್ರೆಸ್ MLA ಇದ್ದಾಗ ಏನ್ ಕೆಲಸ ಆಗಿತ್ತು, ಈಗ ಏನ್ ಆಗ್ಬೇಕು, ಏನ್ ಆಗ್ತಾ ಇದೆ? ಇವಾಗ ಕಾಂಗ್ರೆಸ್ ಅಂದ್ರೆ ಅವಾಗ ಕಾಂಗ್ರೆಸ್ ಸರ್ಕಾರ ಅವ್ರದ್ದೇ ಇತ್ತು, 2 ಸರ್ಕಾರ ಇದ್ದಾಗ ಅವ್ರು ಮಾಡಿದ್ರು. ಅವ್ರಿಗೂ ಏನು ತಪ್ಪಿಲ್ಲ, ಅವ್ರದ್ದು ಏನು ತಪ್ಪಿಲ್ಲ, ಅವರು ಮಾಡವ್ರೆ. ಅವರು ಏನು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ಅವ್ರ ಕೈಲಾದಷ್ಟು ಅವರು ಮಾಡವ್ರೆ ಕಾಂಗ್ರೆಸ್ಸಿಂದ. ಇವಾಗ ಹೊಸ ಸರ್ಕಾರ BJP ಪಾಪ ಚಿಕ್ಕ ವಯಸ್ಸಿನ ಅವ್ರ ಸರ್ಕಾರ ಇಲ್ಲ ಇಲ್ಲಿ ಕೇಂದ್ರದಾಗ, ಪಾಪ ಅವ್ರ ಸರ್ಕಾರ ಐತಿ, ಇಲ್ಲಿಲ್ಲ ರಾಜ್ಯ ಸರ್ಕಾರದಾಗಿಲ್ಲ. ರಾಜ್ಯ ಸರ್ಕಾರದಾಗಿಲ್ಲದಾಗ ಅವ್ರು ಇಲ್ಲಿ ತಂದು ಕೊಡ್ತಾರೆ, ಅಲ್ಲಿ ಕೊಟ್ಟರೆ ಅವ್ರು ತಗೊಂಡು ಮಾಡ್ತಾರೆ. ಇವಾಗ ಏನೋ ಮೊನ್ನೆ ಒಂದು ಅಷ್ಟು ಕೊಟ್ಟವ್ರು, ಒಂದು 10 ಕೋಟಿನೋ 10 ಕೋಟಿನೋ 20 ಕೋಟಿನೋ ಕೊಟ್ಟವ್ರೆ. ಅಲ್ಲ ಊರಿಗೆ ಮಾಡ್ತಾ ಅವ್ರ ಕೆಲಸ ವೆಂಕಟರಮಣಪ್ಪ ಮಾಡಿದ್ರ ಕೆಲಸ? ಮಾಡವ್ರೆ, ಅವರು ಮಾಡವ್ರು, ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮಾಡವ್ರೆ, 2 ಟರ್ಮ್ MLA ಆಗಿದೆ, 2 ಟರ್ಮ್ ಮಾಡವ್ರೆ. ಏನಾದ್ರೆ ಅವತ್ತು ಇವಾಗ ಇರೋ ಫಸ್ಟ್ ಇರ್ತಾರಲ್ಲ ಜೊತೆಲ್ಲ ಅವ್ರನ್ನ ಬಿಟ್ಬಿಡ್ತಾರೆ, ಹೊಸಬ್ರು ಹಿಡ್ಕೊಳಕ್ಕೆ ಹೋದ್ರೆ ಅದೇ ಅಡವಾಡ್ತಾರೆ. ಈ ಧೀರಜ್ ಮುನ್ರಾಜು ಇನ್ನೂ ಚಿಕ್ಕ ವಯಸ್ಸು 2 ಸಲ ಆಲ್ರೆಡಿ ವೆಂಕಟರಮಣಪ್ಪ ಗೆದ್ದಿದ್ರು, ರಾಜಕೀಯದಲ್ಲಿ ಪಳಗಿದ ಹುಲಿ ಅಂತ ಹೇಳ್ಬೋದು. ಈ ಚಿಕ್ಕ ವಯಸ್ಸಿನ ಹುಡುಗನ ಮುಂದೆ ಸೋತ್ರಲ್ಲ, ಏನ್ ಅನ್ಸ್ತೀವಿ ನಿಮ್ಗೆಲ್ಲ? ನೀವು ದೊಡ್ಡಬಳ್ಳಾಪುರ ಕ್ಷೇತ್ರದ ಹೇಳಿಲ್ಲ ಇವಾಗ ನಾನು. ಇವಾಗ ಫಸ್ಟು ಇವ್ರು ಇರ್ತಾರೆ ಅವ್ರ ಜೊತೆಯಲ್ಲಿ 24 ಗಂಟೆ. ಯಾರ ಜೊತೆ? ವೆಂಕಟರಮಣನ ಜೊತೆಗ MLA ಆಗದಾಗ ಅದನ್ನೇ ಗುರ್ಸಲ್ಲ, ಅದಕ್ಕೆ ಬೇಜಾರಾಗೋದ್ರು. ಆವಾಗ ಬೇಜಾರಾಗಿ ಇವ್ರು ಕೈ ಬಿಡ್ತಾರೆ. ಹಂಗ ವೆಂಕಟರಮಣಪ್ಪ ಮಾಡಿ ತಪ್ಪು. ಏನಾಯ್ತು, ದೊಡ್ಡವರು ಯಾರೋ ಒಬ್ರು ಏನೋ ಇವ್ರ ಜೊತೆಗೆ ಹೋಗಿ MLA ಮಾಡಿ ನಮ್ಗೇನು ಸಿಕ್ಕಿಲ್ಲ ಅಂದರು. ಯೂಸ್ನೆಲ್ಲ ಇವರು ಧೀರಜ್ ಮುನ್ರಾಜ್ ಅವ್ರು ಕವರ್ ಮಾಡ್ಕೊಂಡ್ರು. ಯಾವುದೋ ಒಂದು ಹಬ್ಬ ಹರಿದಿನ ಇನ್ನೊಂದು ಮೊದಲು ಅವ್ರು ಏನು ಕೊಟ್ಟರೋ ಬಿಟ್ಟರೋ ತಂದೋರಂತೂ ಯಾರೋ ಗೊತ್ತಿಲ್ಲ. ಹಿಂಬಾಲಕರನ್ನ ಕೈ ಬಿಟ್ಟರು, ಜನ ಯೋಚನೆ ಮಾಡಿದ್ರು, ಸೋಲಿಸಿದ್ರು ಅಷ್ಟೇ. ಚಿಕ್ಕ ಹುಡುಗ ಹೆಂಗ್ ಕವರ್ ಮಾಡಿದ್ರು? ಅದು ಚಿಕ್ಕದು ದೊಡ್ಡದು ಬರಲ್ಲ, ಬುದ್ಧಿವಂತರಿಗೆ ಅಲ್ಲ. ಯಾವ್ದು ಅವೇನು ಅಂತ ಗೊತ್ತಿಲ್ಲ, ಹೊಸದೆಲ್ಲೋ ಅವರು ಹೊಸ ಪರಿಚಯ ಬಂದಿದ್ರೆ ಆಗ್ತಾನೆ. ಅವರ ಧೀರಜ್ ಮುನ್ರಾಜ್ ಯಾರು ಅಂತಲೇ ಗೊತ್ತಿರಲಿಲ್ಲ ದೊಡ್ಡಬಳ್ಳಾಪುರ ತಾಲೂಕಾಗ. ಬಡವರಿಗೆ ತುಂಬಾ ಸಹಾಯ ಮಾಡಲ್ಲ. ಇಲ್ಲಿಂದ ಶುರು ಮಾಡಿ ಧೀರಜ್ ಮುನ್ರಾಜ್ ಪ್ಲಸ್ ಪಾಯಿಂಟ್ ಏನು? ಯಾಕೆ ವೆಂಕಟರಮಣಪ್ಪನ ಮುಂದೆ ಯಾಕೆ ಸೋತ್ರು? ವೆಂಕಟರಮಣಪ್ಪ ಅಂತಂದ್ರೆ ವೆಂಕಟರಮಣಯ್ಯನವರು ಜೋಬಿಯಿಂದ ತೆಗೆದು ಯಾರಿಗೂ ದಾನ ಧರ್ಮ ಮಾಡಲ್ಲ ಅನ್ನೋದು ಒಂದು ಆರೋಪ ಇದೆ. ಧೀರಜ್ ಮುನ್ರಾಜು ಬಂದ ತಕ್ಷಣನೇ ಬಂದಾಗಿಂದ ಕಿಟ್ ಕೊಡೋದು, ಬಡವರಿಗೆ ಸೀರೆ ಕೊಡೋದು, ಹಬ್ಬ ಬಂದಾಗಲೇ ಅವೆಲ್ಲ ಕೊಡೋದು ಮಾಡಿದ್ದಾನೆ. ಅದು ಕರೋನಾ ಸಮಯದಲ್ಲಿ ಯಾರು ಸಹಾಯ ಮಾಡಿದ್ದಾರೆ ಅವ್ರಿಗೆ ಗೆಲ್ಲೋದಕ್ಕೆ ಅವಕಾಶ ಕೊಟ್ಟವ್ರು ಜನ. ಕೊರೋನಾ ಟೈಮಲ್ಲಿ ಧೀರಜ್ ಕೆಲಸ ಮಾಡಿದ್ರು, ತುಂಬಾ ಕೆಲಸ ಮಾಡಿದ್ದಾರೆ. ಆಯ್ತು ಸರ್, ಅವ್ರ ದುಡ್ಡು, ಅವ್ರ ಜೇಬಿಂದ ದುಡ್ಡು ತೆಗ್ದು ಹಾಕಿದ್ರು. ಇವಾಗ ಸರ್ಕಾರದ MLA ಫಂಡ್ ತೆಗ್ದು ಹಾಕ್ತಾವ್ರ ಇಲ್ವಾ? ಎಲ್ಲಿ ಯಾರು? ಧೀರಜ್ ಮುನ್ರಾಜ್ ಸರ್ಕಾರದ ಏನ್ ಬರುತ್ತೆ ಅದು ಹಂಚ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಇದಾದ್ರೆ ಗ್ರಾಮ ಪಂಚಾಯತಿದು, ನಗರಸಭೆದಾದ್ರೆ ನಗರಸಭೆದು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇವರೇ ಕಂಟಿನ್ಯೂ ಆಗ್ಬೇಕಾ ಅಥವಾ ಚೇಂಜ್ ಆಗುತ್ತಾ MLA? ಅಲ್ಲ, ಅದು ಹೇಳಕ್ಕಾಗಲ್ಲ. ಇನ್ನ 3 ವರ್ಷ ಐತೆ. ಅವಾಗ ಏನೇನು ಬದಲಾವಣೆ ಆಗ್ತವೆ ಅಂತ ಇವಾಗ 3 ವರ್ಷದ ಮುಂಚೆ ಹೇಳಕ್ಕಾಗಲ್ಲ. ಈಗ ಸದ್ಯಕ್ಕೆ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಅನುದಾನ ಸದ್ಬಳಕೆ ಆಗ್ತಾ ಐತೆ. ಓಕೆ ಸರ್, ಈ ಪ್ರಶ್ನೆ ನಿಮಗೆ ಕೇಳಲೇಬೇಕು. ನೀವು 2 ಸಲ MLA ಆಗಿದ್ದಂತ ವೆಂಕಟರಮಣಪ್ಪ ಜೊತೆ ನೀವು ಇದ್ದಂಥವ್ರು. ಹೌದು ಸರ್. ಇನ್ನೂ ಎಣಸು ರಾಜಕೀಯದಲ್ಲಿ ಇಟ್ಟಂತ ಧೀರಜ್ ಮುನ್ರಾಜ್ ಮುಂದೆ ವೆಂಕಟರಮಣಪ್ಪ ಸೋತು ಬಿಟ್ರು. ಏನ್ ಅನ್ಸ್ತಾವ ನಿಮಗೆ? ಸರ್ ತುಂಬ ಬೇಜಾರಾಯಿತು. ಎಲ್ಲ ಅವ್ರ ವೈಫಲ್ಯ ಆಯ್ತು. ಎಲ್ಲಾಯಿತು ಅಂದರೆ ಅದೇ ಹೇಳಿದ್ರಲ್ಲ, ಈಗ ಯಜಮಾನ್ರು ಹೇಳ್ದಂಗೆ ಎಲ್ಲೋ ಒಂದು ಕಾರ್ಯಕರ್ತರನ್ನ ಎಲ್ಲೋ ಒಂದು ಸ್ವಲ್ಪ ಬೇಜಾರು ಮಾಡಿಸ್ರು ಅಂತ ಅನಿಸುತ್ತೆ. ಅದರಿಂದ ಈ ಜನ ಮತ್ತು ಕೊರೋನಾ ಟೈಮಲ್ಲಿ ಇವ್ರು ಹೇಳಿದ್ರಲ್ಲ ಅವರ ಸಾಹೇಬರು, ಅವರು ತುಂಬ ಸಹಾಯ ಮಾಡೋರು ಜನಗಳಿಗೆ. ನೀವು ಕಾಂಗ್ರೆಸ್ಸಿಗರ ಆದರೂ ಕೂಡ ಅವ್ರನ್ನ ಖಂಡಿತವಾಗ್ಲಿ, ಯಾಕೆಂದರೆ ಹೊಗಳ್ತಾ ಇರದೆ ಅಂತಲ್ಲ, ಕೆಲಸ ಮಾಡಿದ್ರು. ನಮ್ಮ ಸಾಹೇಬ್ರಿಗೆ ಅವತ್ತು ಹೇಳಿದೆ ನಾನು, ಸರ್ ಬನ್ನಿರಿ, ಕೊರೋನಾದಲ್ಲಿ ಜನರಿಗೆ ಸಹಾಯ ಮಾಡಬೇಕು. ಇವತ್ತಿರುತ್ತೆ, ರಾಜಕೀಯ ಹೋಗುತ್ತೆ, ಜನರ ಕಷ್ಟ ಸುಖ ನೋಡಬೇಕು. ನೋಡಿದಾಗ ಒಳ್ಳೇದು. ಅವರು ಎತ್ತೆಚ್ಕೊಂಡು ತಿರ್ಗಾ, ಆದರೆ ಪ್ರಯೋಜನ ಆಗಲಿಲ್ಲ. ಕಾಲ ಮೀರೋಗಿತ್ತು, ಖಂಡಿತ ಕಾಲ ಮೀರೋಗಿತ್ತು. ಎತ್ತೆಚ್ಕೊಂಡ್ರು ಅವ್ರನ್ನ, ಆದರೂ ಸರಿಪಡಿಸ್ಕೊಳಕ್ಕೆ ಆಗಲಿಲ್ಲ. ಕೆಟ್ಟ ಮೇಲಾದ್ರೂ ಬುದ್ಧಿ ಬರುತ್ತೆ ಅಂತ ಗಾದೆ ಐತಲ್ಲ, ವೆಂಕಟರಮಣಪ್ಪಂಗೆ ಇವಾಗಲಾದ್ರೂ ಬುದ್ಧಿ ಬಂದಿದೆ ಸರ್? ಬಂದಿದೆ, ಪ್ರಯತ್ನ ಪಡ್ತಾವ್ರೆ, ಬಂದಿದೆ. ಅದು ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡೋಣ, ಕಾದು ನೋಡೋಣ. ಸುಲಭ ಇಲ್ಲ, ಸುಲಭ ಇಲ್ಲ ಸರ್, ಖಂಡಿತವಾಗ್ಲೂ ಅಷ್ಟು ಸುಲಭ ಇಲ್ಲ. ಓಕೆ, ಥ್ಯಾಂಕ್ ಯು. ಅದಕ್ಕೂ ನ್ಯಾಯ ಇರ್ತೈತೆ. ನಾನು ಪಕ್ಷದ ಕೇಳಿಲ್ಲ ನಿಮಗೆ. ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ. ಅವರು ನಾವು ಅದನ್ನೆಲ್ಲ ಹೇಳ್ತೇವೆ. ಅಭಿವೃದ್ಧಿ ಆಗಕ್ಕ ಅಭಿವೃದ್ಧಿ ಮತ್ತೆ ಧೀರಜ್ ಮುನ್ರಾಜ್ ಎಲ್ಲರೂ ಮಾಡಿದ್ರು. ಮತ್ತೆ ಅದು ಬಂದೈತ್ರಿ ಮೊನ್ನೆ. ಈಗ ಚರಂಡಿ ಮಾಡವ್ರೆ, ಒಂದು ಇದು ಮಾಡವ್ರೆ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.